ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಹಿರಿಯ ವಕೀಲರಾದ ಸದಾಶಿವ ರೆಡ್ಡಿ ಅವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬೀದರ್ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಕೆ. ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಶಿವಶರಣಪ್ಪ ಪಾಟೀಲ್. ಕೆಸೆಟ್ ಪರೀಕ್ಷೆಗೆ ಹಾಜರಾಗಲು ಹೋದ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ ವಿವಾದ. ವಿದ್ಯಾರ್ಥಿ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಮತ್ತು ಸಾಂತ್ವನ. ತಮ್ಮ ಬಿಕೆಐಟಿ ಕಾಲೇಜಿನಲ್ಲಿ ಉಚಿತ ಸೀಟ್ ನೀಡುವ ಭರವಸೆ. ಜನಿವಾರ ತೆಗೆಸಿದ ಸಿಬ್ಬಂದಿ ಅಮಾನತು ಆದರೆ ನ್ಯಾಯ ಸಿಗುತ್ತದೆ, ವಿದ್ಯಾರ್ಥಿ ತಾಯಿ. ಪತ್ರಕರ್ತ ರವಿ ಭೂಸಂಡೆ ಮೇಲೆ ಹಲ್ಲೆ ಮಾಡಿದ 4 ಜನರನ್ನು ಅಮಾನತುಗೊಳಿಸಲು ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ವತಿಯಿಂದ ಆಗ್ರಹ. ರವಿ ಕೇಸ್ ವಿಷಯದಲ್ಲಿ ಪೊಲೀಸ್ ಇಲಾಖೆ ಬಿ ರಿಪೋರ್ಟ್ ಹಾಕಬೇಕು, ಇಲ್ಲದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ಅಂಬರೀಶ್ ಕುದ್ರೆ. ಬೀದರ್ನ ಔರಾದ್ ತಾಲೂಕಿನ ಒಂದು ನೀರಿನ ಬರ. ತೆಲಂಗಾಣದಿಂದ ನೀರು ತಂದು ಕುಡಿಯುತ್ತಿರುವ ಜನ. ಕರಂಜಿಕೆ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಬರ. ನಮಗೆ ನೀರು ಕೊಡಿ ಸ್ವಾಮಿ ಎಂದು ಜನರ ಅಳಲು. ಮಾಜಿ ಸಚಿವ ಪ್ರಭು ಚೌಹಾಣ್ ಮತಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ. ಬಾವಿಯಲ್ಲಿ ಈಜಲು ಹೋಗಿ ನೀರು ಪಾಲಾದ 2 ಬಾಲ್ಯ ಸ್ನೇಹಿತರು. ಬೀದರ್ನ ಹುಲ್ಸೂರು ತಾಲೂಕಿನ ಮುಚ್ಚಳಂಬ ಗ್ರಾಮದಲ್ಲಿ ನಡೆದ ಘಟನೆ. ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸ್ಥಳಕ್ಕೆ ಸಿಪಿಐ ಕೃಷ್ಣಕುಮಾರ್ ಭೇಟಿ ಮತ್ತು ಪರಿಶೀಲನೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಏಪ್ರಿಲ್ 24ರಂದು ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾದ ಮುಸ್ಲಿಂ ಸಂಘಟನೆಗಳು. ಏಪ್ರಿಲ್ 24ರಂದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿಸಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ. ಡಾಕ್ಟರ್ ಅಬ್ದುಲ್ ಖದೀರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಹಿರಿಯ ವಕೀಲರು ಆಗಿರತಕ್ಕಂಥ ಸದಾಶಿವ ರೆಡ್ಡಿ ಅವರ ಮೇಲೆ ದುಷ್ಕರ್ಮಿಗಳು ಏಕಾಏಕಿ ಮಾಡಿರುವ ಹಲ್ಲೆಯನ್ನು ಖಂಡಿಸಿ ಇಂದು ಬೀದರ್ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಪ್ರತಿಭಟನೆ ಮೂಲಕವಾಗಿ ಪಾದಯಾತ್ರೆ ಮೂಲಕವಾಗಿ ತೆರಳಿ ಬಳಿಕ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಸಲ್ಲಿಸುತ್ತಾರೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶಿವಶರಣಪ್ಪ ಎಂ ಪಾಟೀಲ್ ಅಂದರೆ ಪುಟ್ಟು ಪಾಟೀಲ್ ಅವರು ಅವರ ಒಂದು ನೇತೃತ್ವದಲ್ಲಿ ಈ ಪ್ರತಿಭಟನೆ ಜರುಗಿತು. ಬಳಿಕ ಮಾತನಾಡಿರುವಂತಹ ಪುಟ್ಟು ಪಾಟೀಲ್ ಅವರು ಏಪ್ರಿಲ್ 16ರಂದು ಬೆಳಿಗ್ಗೆ 8:30ಕ್ಕೆ ಯಾರೋ 2 ಅಪರಿಚಿತ ದುಷ್ಕರ್ಮಿಗಳು ಇದ್ದಕ್ಕಿದ್ದಂತೆ ಅವರ ಕಚೇರಿಗೆ ಆಗಮಿಸಿ ಫೈಬರ್ ಪೈಪ್ನಿಂದ ಒಂದು ತಲೆ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿರುವ ಈ ಒಂದು ಅಮಾನವೀಯ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಪಾಟೀಲ್ ಅವರು ಮಾಡ್ತಾರೆ. ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯಾಗಬೇಕು, ಜೊತೆಗೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸುತ್ತೇವೆ ಮತ್ತು ಸೂಕ್ತ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಆದೇಶಿಸುತ್ತೇವೆ ಎಂದರು. ಇತ್ತೀಚೆಗೆ ವಕೀಲರ ಮೇಲೆ ಸಾಕಷ್ಟು ದಾಳಿಯಾಗ್ತಾ ಇವೆ. ಆದ್ದರಿಂದ ನಮಗೆ ಸೂಕ್ತ ಭದ್ರತೆ ಮತ್ತು ಸುರಕ್ಷತೆಯನ್ನು ಸರ್ಕಾರ ನೀಡಬೇಕು. ಈ ಘಟನೆ ವಿರುದ್ಧ ರಾಜ್ಯದ ಎಲ್ಲ ವಕೀಲರ ಸಮೂಹ, ಎಲ್ಲ ವಕೀಲರ ಸಂಘ ಸಂಸ್ಥೆಗಳು, ನಾಗರಿಕ ಸಂಘಟನೆಗಳು ಮತ್ತು ಮಾಧ್ಯಮಗಳು ಒಗ್ಗಟ್ಟಾಗಿ ಕೈಜೋಡಿಸಬೇಕು ಹಾಗೂ ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕು ಅನ್ನುವಂಥ ಮಾತನ್ನು ಕೂಡ ಪುಟ್ಟು ಪಾಟೀಲ್ ಹೇಳಿದರು. ಆದ್ದರಿಂದ ಇಂದು ವಕೀಲರೆಲ್ಲ ಸೇರಿಕೊಂಡು ಬಲಗೈ ತೋಳಿಗೆ ಕೆಂಪು ಪಟ್ಟಿಯನ್ನು ಧರಿಸಿ ಸಾಂಕೇತಿಕವಾಗಿ ಈ ಅಹಿತಕರ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆ ನಡೆಸಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಜಿಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಶಿಲ್ಪಾ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಬಿರಾದಾರ್, ಉಪಾಧ್ಯಕ್ಷ ಗುಂಡೂರೆಡ್ಡಿ ಗುಡಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ವೇಳೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಏನಂದ್ರೆ ತೀವ್ರವಾದಂಥ ರಾಜ್ಯ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಲಾಗ್ತಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಏನು ರೀಸನ್ ಇದೆ ಸರ್ ಅವರು ದಾಳಿ ಮಾಡಲಿಕ್ಕೆ? ಅವ್ರದ್ದು ಕಾರಣ ಅಂತೂ ಗೊತ್ತಾಗಿಲ್ಲ. ಬಟ್ ಏಕಾಏಕಿ ಏನಂತಂದ್ರೆ ಕಚೇರಿಗೆ ನುಗ್ಗಿ ಏನಂತಂದ್ರೆ ಫೈಬರ್ ಪೈಪ್ ಏನಂದ್ರೆ ಅವ್ರ ಮೇಲೆ ಏನಂದ್ರೆ ಜೀವ ಮೇಲೆ ಹಾನಿ ಮಾಡಿದ್ದಾರೆ. ಅದು ಕಾರಣ ಏನೇ ಇರ್ಬೋದು. ಹಲ್ಲೆ ಮಾಡ್ತಕ್ಕಂಥದ್ದು ಕಾನೂನು ಕೈಗೊಂಡು ಏನಂತಂದ್ರೆ ಯಾವುದೇ ವ್ಯಕ್ತಿ ವಕೀಲರು ಇರಲಿ, ಸಾಮಾನ್ಯ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು ಅಂದ್ರೆ ಕಾನೂನು ವಿರುದ್ಧ ಅದು ಅಪರಾಧ ಅಂತ ಹೇಳಕ್ ಬಯಸ್ತೀನಿ. ಮತ್ತು ಅದೇ ರೀತಿ ಏನಂತಂದ್ರೆ ನಮ್ಮ ಜಿಲ್ಲಾಡಳಿತವು ಮೊನ್ನೆ ಕೋಟದ ಪಕ್ಕದಲ್ಲಿ ಏನಂತ ದರೋಡೆಯಾಗಿ ವ್ಯಕ್ತಿಯ ಕೊಲೆ ಆಗುತ್ತ, ನಮ್ಮ ನ್ಯಾಯಾಧೀಶರ ಮೇಲೆ ಮನೆ ಮೇಲೆ ಕಳತನ ಆಗ್ತದ. ಇಲ್ಲಿವರೆಗೂ ದರೋಡೆ ಆಗಿ 3 ತಿಂಗಳಾಯ್ತು. ಅವರಿಗೆ ಅಪರಾಧಿಗಳನ್ನು ಬಂಧಿಸಿದಿಲ್ಲ, ಏನು ಕ್ರಮನೂ ಕೈಗೊಂಡಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ನಮ್ಮ ಜಿಲ್ಲೆಯಲ್ಲಿ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್.
ತಮ್ಮ ಹೆಸರು ಹೇಳ್ರಿ. ಶಿವಶರಣಪ್ಪ ಪಾಟೀಲ್, ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್. ಕೆಸೆಟ್ ಪರೀಕ್ಷೆ ಬರೆಯಲು ಹೋದ ಶುಚಿವ್ರತ್ ಎಂಬ ವಿದ್ಯಾರ್ಥಿಗೆ ಕಾಲೇಜಿನ ಸಿಬ್ಬಂದಿಯೊಬ್ಬರು ಕೊರಳಲ್ಲಿ ಇರುವಂತಹ ಜನಿವಾರ ತೆಗೆಸಿದ್ದು ಅಕ್ಷಮ್ಯ ಅಪರಾಧ. ನನ್ನ ಮಗನ ಜೀವನ ಹಾಳಾಗಿದೆ, ಅವನು ತುಂಬ ನೊಂದುಕೊಂಡಿದ್ದಾನೆ ಎಂದು ಶುಚಿವ್ರತ್ ತಾಯಿ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನನ್ನ ಮಗ ಬೆಂಗಳೂರಿನ ಕಾಲೇಜಿನಲ್ಲಿಯೇ ತನ್ನ ಕಾಲೇಜು ವ್ಯಾಸಂಗ ಮುಗಿಸಿದ್ದಾನೆ. ಹೀಗಾಗಿ ಬೆಂಗಳೂರಿನಲ್ಲಿಯೇ ಮುಂದೆ ಓದಬೇಕೆಂದು ಇಷ್ಟಪಟ್ಟಿದ್ದ. ಆದರೆ ಸಚಿವರು ತಮ್ಮ ಕಾಲೇಜಿನಲ್ಲಿ ಅಂದರೆ ಬಾಲ್ಕಿಯ ಒಂದು BKIT ಕಾಲೇಜಿನಲ್ಲಿ ಸೀಟ್ ಕೊಡಿಸ್ತೇನೆ ಉಚಿತವಾಗಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ನೋಡೋಣ, ನಮ್ಮ ಮಗನಿಗೂ ಕೂಡ ಒಂದು ಮಾತನ್ನು ಕೇಳ್ತೇವೆ, ಆತ ಎಲ್ಲಿ ಓದ್ತಾನೆ ಅಲ್ಲಿ ಓದುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸಚಿವರು ಅನ್ನೋಂತನ ಹೇಳಿದರು. ಅವನು ಹೇಗಂತಾನೋ ಹಾಗೆ ಮಾಡುತ್ತೇವೆ ಎಂದು ವಿದ್ಯಾರ್ಥಿ ತಾಯಿ ಮಾಧ್ಯಮದವರ ಮುಂದೆ ತಿಳಿಸಿದ್ದಾರೆ. ಅಲ್ಲದೆ ವಿದ್ಯಾರ್ಥಿ ಶುಚಿವ್ರತ್ ಕೂಡ ಅವರು ತನ್ನ ಅಭಿಪ್ರಾಯವನ್ನು ತಿಳಿಸ್ತಾನೆ. ಏನಂತಂದರೆ, ತಮ್ಮ ಒಂದು ಕಾಲೇಜಿನಲ್ಲಿ ಖಂಡ್ರೆ ಅವರು ಉಚಿತ ಸೀಟನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ನನಗೆ ಖುಷಿಯಾಗಿದೆ. ಹೀಗಾಗಿ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ವಿದ್ಯಾರ್ಥಿ ಹೇಳಿದರು. ಅವ್ರ ತಾಯಿಯವ್ರ ಲೆಕ್ಚರರ್ ಗೊತ್ತಾ? ನಮ್ಮ ಸಂಸ್ಥೆಗಳಲ್ಲಿ ಲೆಕ್ಚರ್ ಇದ್ದಾರೆ, KRL ಇದ್ದಾರೆ. ಯಾವ ಸೆಂಟ್ರಿಗೆ ಬರ್ರಿ ನಾನು ಈ ರೆಡಿ ಆಗ್ತೀನಿ ಸರ್, ಇರಿ ನನಗೆ ಲಗ್ನ ಭಾಳ ಅದಾವಪ್ಪ, ನಾನು ಡೈರೆಕ್ಟ್ ಬರ್ತೀನಿ. ಏರ್ಪೋರ್ಟಲ್ಲಿ ಬಂದ ತಕ್ಷಣ ಬಂದ್ಬಿಟ್ಟೆ, ಫೋನ್ ಮಾಡಿದೆ ಅವ್ರಿಗೆ, ನಾನು ಈ ರೆಡಿಯಾಗಿ ಬರ್ತೀನಿ ಸರ್ ಅಂದ್ರು. ಅವರು ರೆಡಿಯಾಗಿ ಅದು ಬೇಡ, ನಂಗೆ ಲೇಟ್ ಆಗ್ತದೆ ಅಂತ ಬಂದ್ಬಿಟ್ಟೆ. ತುಂಬ ಖುಷಿ ಆಯಿತು. ಬಟ್ ನನಗೆ ನಾನು ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಎಕ್ಸಾಮ್ ಚಲೋ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂತ ನನ್ನ ಆಸೆ ಇಟ್ಕೊಂಡು ಕೊಡ್ತೀನಿ. ಬಟ್ ಇವರ ಸಪೋರ್ಟ್ ಮಾಡಿದ್ನು ನನಗೆ ತುಂಬ ಖುಷಿ ಆಯಿತು ಸರ್. ಮತ್ತು ಅಲ್ಲಿ ಬೆಂಗಳೂರಲ್ಲಿ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಯಾವುದು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಡ್ಮಿಷನ್ ಸಿಕ್ಕರೆ ಒಳ್ಳೇದು ಸರ್. ಅಂದರೆ CET ಬರೆಯುವಾಗ ಬೆಂಗಳೂರಾಗ ಕಲಿಯುವ ಎಜುಕೇಷನ್ ಮಾಡ್ಬೇಕಂತ ಆಸೆ ಇಟ್ಕೊಂಡು ಕೂತಿದ್ದಾರೆ ಸರ್. CET ಬರೆದು ಚಲೋ ರ್ಯಾಂಕ್ ತಂದು ಯಾವ್ದು ಬೆಂಗಳೂರಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡು ಚೆನ್ನಾಗಿ ಕೋರ್ಸ್ ಮಾಡ್ಕೊಂಡು ಆಸೆ ಇತ್ತು ಸರ್. ನಮ್ಮ ಅಣ್ಣ ಇದ್ದಾನೆ, ಅವನು ಅಲ್ಲಿ ಬೆಂಗಳೂರಲ್ಲಿ ಅಡ್ಮಿಷನ್ ತೊಗೊಂಡು ಗ್ರ್ಯಾಜುಯೇಟ್ ಆಗಿದ್ದಾನೆ ಸರ್. ಅಂದ್ರೆ ನಿಮ್ಗೆ ಈಶ್ವರ ಕೊಂಡವ್ರು ಇಲ್ಲಿ ಘೋಷಣೆ ಮಾಡಿದ್ದು ಖುಷಿ ಅದ, ಆದ್ರೆ ನಿಮ್ಗೆ ಬೆಂಗಳೂರಾಗ ಕಲಿಬೇಕು ಅನ್ನೋದು ಆಸೆ ಅದ. ಹೌದು ಸರ್, ಖಂಡಿತವ್ರನ್ನು ಸಪೋರ್ಟ್ ಇದ್ದದ್ದು ತುಂಬ ಖುಷಿ ಆಯಿತು ಸರ್. ಬೆಂಗಳೂರಿನಾಗ ಕಾಲೇಜ್ ಸಿಕ್ಕರು ಭಾಳ ಗುಣ ಆಯ್ತು ಸರ್. ಓಕೆ. ಹೋದ್ರಂದ್ರೆ ನನ್ನ ಬಳಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ನಿನಗೆ ಯಾವ ಡಿಪಾರ್ಟ್ಮೆಂಟ್ ಬೇಕೋ ಆ ಡಿಪಾರ್ಟ್ಮೆಂಟಾಗ ನಾ ಅಡ್ಮಿಷನ್ ಮಾಡಿಸ್ಲಿಕ್ಕಂತ ₹1 ಅಡ್ಮಿಷನ್ ಕೊಡಿಸ್ತಾ ಅಂತಂದು ಆಶ್ವಾಸನೆ ಕೊಟ್ಟು ಹೋಗ್ಯಾರ. ಫ್ರೀ ಅಡ್ಮಿಷನ್ ರೀ, ₹1 ಫ್ರೀ ಅಡ್ಮಿಷನ್. ನಮಗೆ ಚಲೋ ದೊಡ್ಡ ಕಾಲೇಜ್ ಸಿಕ್ಕೋದು ಭಾಳ ಚಲೋ ಅದ ರೀ. ಬೆಂಗ್ಳೂರಿಗೆ ಮಾಡಿಸ್ಬೇಕಂದ್ರೆ ನಮ್ಮ ಪೈಲೇನೂ ಒಂದು ಯೋಜನೆ ಇತ್ತು, ಚಲೋ ನಂಬರ್ ತೊಗೊಂಡು ಅಂದ್ರೆ ಬೆಂಗ್ಳೂರಿಗೆ ಸೀಟು ಮಾಡಿಸ್ಬೇಕು. ದೊಡ್ಡ ಮಗನೂ ಬೆಂಗ್ಳೂರಿಗೆ ಓದೇನ ರೀ, ಬೆಂಗ್ಳೂರು ಕಾಲೇಜ್ನಾಗೆ ಓದೇನ. ಅದಕ್ಕೆ ಅಲ್ಲೇ ಮಾಡಿಸ್ಬೇಕು ಅಂತ ನಮ್ಮನ್ನೂ ಇದು ಇತ್ತು. ಇದೆಲ್ಲ ಇಷ್ಟು ದೊಡ್ಡ ಘಟನೆ ಆಗೋಯ್ತು, ಹೀಗಾಗಿ ನಮ್ಮನ್ನು ಸುಧಾರಿಸಲು ಹೋಯ್ತು. ಅವ್ರನ್ನೂ ಸರ್ನು ಅಂದ್ರೆ ಕಾಮೆಂಟ್ ಕೇರ್ ಎಕ್ಸಾಮ್ ಕೊಡು ಅಂದ್ರೆ ಕಾಮೆಂಟ್ ಕೇರ್ದು ಫೀಸ್ ತುಂಬಿಲ್ಲ ನಾವು, ಯಾಕಂದ್ರೆ ಕರ್ನಾಟಕದಾಗೆ ಮಾಡೋದಿತ್ತು, ಫೀಸ್ ತುಂಬಿಲ್ಲ. ಅದು 10 ತಾರೀಕಿಗೆ ಅದ. ಅವಾಗ ಕೊಟ್ಟಿನ ಎಕ್ಸಾಮ್ ಅಂದ್ರೆ ಅದಕ್ಕೂ ಏನು ಅಮೌಂಟ್ ಹತ್ತದ, ಕಾಮೆಂಟ್ ಕೇರ್ ಅಮೌಂಟಿಂದು ಇದು ಅದ ಎಕ್ಸಾಮ್, ಅದು ಫೀಸ್ ತುಂಬಬೇಕಾಗ್ತದೆ, ಹೆಚ್ಚಿಗೆ ಫೀಸ್ ಇರ್ತದೆ. ಅದಕ್ಕೆ ಅದು ಕೊಟ್ಟರು ನಾವು ಅದು ವ್ಯವಸ್ಥೆ ಮಾಡ್ತೇವೆ. ಅವು ಯಾವುದೇ ತೊಗೊಳಕ್ಕೆ ಕಾಮೆಂಟ್ ಕೇರ್ನಾಗ ನಾವು ವ್ಯವಸ್ಥೆ ಮಾಡಿಸ್ತೇವೆ ಅಂತಂದು ಸರ್ ಅವ್ರಂತಾರೆ. ಕೊಡಿಸ್ಬೇಕ್ರಿ, ಕೊಡ್ಸೋರು ಗುಣ ಅದ ರೀ ಬೆಂಗಳೂರ್ದು ಯಾವುದೇ ಕಾಲೇಜು. ಯಾಕಂದ್ರೆ ಎಕ್ಸಾಮ್ ಕೊಡ್ತೀನೋ ಅಂತಂದ್ರೆ ಯಾವಾಗ ನಾವು ಬೆಂಗಳೂರೇ ನಮ್ದು ಇಂಟೆನ್ಷನ್. ದೊಡ್ಡ ಮಗನೂ ಅಲ್ಲೇ ಓದೇನ್ರಿ, ಅಲ್ಲೇ ಬೆಳೆದಾನ, ಅಲ್ಲೇ 4 ವರ್ಷ ಆಗ್ಯದ. ಇವನ್ನ ಅಲ್ಲೇ ಮಾಡಿಸೋದು ಮನ್ಸಿತ್ತು ನಮ್ಗೆ. ಅದು ಹಿಂಗಾಗೋಯ್ತು. ಅದಕ್ಕೆ ಅಲ್ಲಿ ಸಿಕ್ಕರೆ ಭಾಳ ದೊಡ್ಡ ಚಲೋ ಆಗ್ತದ್ರಿ, ಚಲೋ ಅಂತ ಸಿಕ್ಕರೆ. ರೀ ಎಕ್ಸಾಮ್ ಬರ್ಸೋದ್ರ ಬಗ್ಗೆ ಏನಾರ ಹೇಳಿದ್ರಾ ಮೇಡಮ್? ರೀ ಎಕ್ಸಾಮ್ ಆಯಿತು, ಮಾಡಿಸಿದ್ರು ಚಲೋ ಆಯಿತು. ಇಲ್ದಾದ್ರೆ ಅವ ಒಲ್ಲಂದೂ ಮಾಡಿದ್ನು ಅಂದ್ರೆ ನಮ್ಮ ಕಾಲೇಜ್ನಾಗ ಅಡ್ಮಿಷನ್ ಕೊಡಿಸ್ತೀವಿ ಅಂತಂದ್ರೆ. ಸರ್ ಮಾಡಿದ್ರೆ ನಮ್ದು ಇದೇ ಇತ್ತು, ಅಲ್ಲಿ ಹೋಗಿ ಬೆಂಗಳೂರದಾಗ ಅಡ್ಮಿಷನ್ ಸಿಗ್ತದಂತೆ ನಾವು ಕೇಸೆಟ್ ಕೊಡ್ಲಿಕ್ಕೆ ಹಚ್ಚಿದ್ದೇವೆ ಸರ್. ಅವು ಹುಡುಗ ಏನಂತ ನೋಡ್ಬೇಕು ಸರ್, ಹುಡುಗನ ಮೇಲೆ ಡಿಪೆಂಡ್ ಸರ್.
ಈಗ ಇವರು ಅಧಿಕಾರಿಗಳು ಮಾಡಿದ ತಪ್ಪಿಗೆ ಅಲ್ಲಿ ಕಾಲೇಜ್ ಪ್ರಿನ್ಸಿಪಾಲ ಸಿಬ್ಬಂದಿ ಅಮಾನತು ಮಾಡಿದ ಕಾಟಾಚಾರಕ್ಕೆ ಮಾಡ್ಯಾರ ಹೆಂಗೆ? ಕಾಟಾಚಾರ ಏನು ಮಾಡಿಲ್ರಿ ಸರ್, ಆ್ಯಸ್ ಯೂಶುವಲ್ ನಾರ್ಮಲ್ ಅವ್ರು ಇದು ಮಾಡಿರ್ತಾರೆ. ಅವರು ಒಂದು ಮಾತು ಕೇಳೋದಿತ್ತು ರೀ, ಇವನ್ ಮಾತು ಜನಿವಾರ ಅಂದ್ರೆ ಏನು ಮಹತ್ವ, ಅದಕ್ಕೆ ದಾರಾನೇ ಅಂತ ಹರಿಬಿದ್ರು ಅವ್ರು. ದಾರಾದ ತೆಗಿರಿ ಮ್ಯಾಲಿನ ಇನ್ಸ್ಟ್ರಕ್ಷನ್ ಇಲ್ಲ, ಜನಿವಾರ ಅದ ಅಂದ್ರೆ ಮ್ಯಾಲಿನ ಸಿಬ್ಬಂದಿಗಾರ ಕೇಳಿಕ ಹಿಂಗೆ ಅಲ್ಲೆತನ ಹುಡುಗ ಹೆಂಗೆ ಮಾಡ್ರಿ ಅವನಿಗೆ. ಅವ್ರು ಬೇರೆ ಲೈನ್ನಾಗ ಹಿಂಗೆ ತೆಗೆದು ಹೊರಗೆ ಹಾಕಿ ಅವನಿಗೆ ಅಷ್ಟು ವಾದ ಮಾಡಿದ್ರು ರೀ ಅವನಿಗೆ 45 ನಿಮಿಷ. ಅದು ಭಾಳ ತಪ್ಪು ಮಾಡಿದ್ರಿ ಸರ್. ಈಗ ತಪ್ಪಿಗೆ ನ್ಯಾಯ ಸಿಕ್ತಂತ್ರಿ ಅವ್ರು ಅಮಾನತು ಮಾಡ್ರ? ಸಿಕ್ತ್ರಿ, ಅವ್ರಿಗೆ ಅಮಾನತು ಮಾಡಿದ್ರೆ ಸಿಕ್ತ್ರಿ ಸರ್, ಸಿಕ್ಕ್ಯಾರ, ನ್ಯಾಯ ಸಿಕ್ಕಿದಂಗೆ. ಖರೆ ಇನ್ನೂ ಒಂದು ಏನು ಅಂತಂದ್ರೆ ನಮ್ಗೆ ಚಲೊಂದು ಕಾಲೇಜ್ ಅಂತ ಸಿಕ್ತಲ್ಲ, ನಮ್ಗೆ ಭಾಳ ಖುಷಿ ಆಗ್ತದೆ ರೀ, ಭಾಳ ದೊಡ್ಡ ಖುಷಿ ಆಗ್ತದೆ ಅಂತೇಳಿ. ಬೆಂಗಳೂರಲ್ಲಿ ಯಾವ್ದಾರ ಚಲೋ ಕಾಲೇಜ್ನಾಗ ಅವ ಯಾವುದಂದ್ರೆ ಅದು ಸಿಕ್ತು ಅಂತಂದ್ರೆ ಭಾಳ ದೊಡ್ಡ ಕೆಲಸ ಆಗ್ತದೆ ರೀ. ನೀತಾ ಕುಲಕರ್ಣಿ ರೀ. ಪತ್ರಕರ್ತ ರವಿ ಭೂಸಂಡೆ ಮೇಲೆ ಹಲ್ಲೆ ನಡೆಸಿರುವಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳ ದರ್ಪ ದೌರ್ಜನ್ಯವನ್ನು ಖಂಡಿಸಿ ಇಂದು ಭೀಮ್ ಆರ್ಮಿ, ಭಾರತ ಏಕ್ತಾ ಮಿಷನ್ ಮತ್ತು ಕನ್ನಡಿಗರ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಅಂಬರೀಶ್ ಕುದ್ರೆಯವರು ಅರಣ್ಯ ಅಧಿಕಾರಿಗಳು 4 ಜನರು ಹಲ್ಲೆ ನಡೆಸಿದ್ದಾರೆ. ಈ 4 ಜನ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಮತ್ತು ರವಿ ಭೂಸಂಡೆ ಮೇಲೆ ಹಾಕಿರುವಂಥ ಅನಧಿಕೃತ ಕೇಸನ್ನು ವಾಪಸ್ ಪಡೆದು ಬಿ ರಿಪೋರ್ಟನ್ನು ಪೊಲೀಸ್ ಇಲಾಖೆಯವರು ಹಾಕಬೇಕು ಅಂತ ಆಗ್ರಹ ಮಾಡಿದರು. ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಮುಖಂಡರಾದ ಮಾರುತಿ ಕಂಟಿ ಕೂಡ ತಿಳಿಸಿದರು. ಪತ್ರಕರ್ತ ರವಿ ಮೇಲೆ ಇದ್ದಕ್ಕಿದ್ದಂತೆ ಅರಣ್ಯ ಅಧಿಕಾರಿಗಳು ದಬ್ಬಾಳಿಕೆ ನಡೆಸಿರುವಂಥ ಕ್ರಮ ಖಂಡನೀಯ ಎಂದು ಅವರೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಅನೇಕ ಜನ ದಲಿತ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅರಣ್ಯಾಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಹೋರಾಟಕ್ಕೆ, ಅರಣ್ಯಾಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಧಿಕ್ಕಾರ, ಧಿಕ್ಕಾರ, ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಎಲ್ಲೂವರೆಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಅಧಿಕಾರಿಗಳಿಗೆ ಕುಡಿದು ಬಂದು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಾರ. ಅವ್ರೇನು ಮತ್ತು ಅವರಿಗೆ ನಮ್ಮ ರವಿ ಭೂಸಂಡೆ ಮೇಲೆ ಏನಪ್ಪ ಮಾಡ್ತಾರ, ಇವ್ರು ಕುಡಿದು ಬಂದು ಗಿಡಗಳೆಲ್ಲ ಕೆತ್ತಾರ ಅಂತೇಳಿ ಅವ್ರ ಗಿಡಗಳೆಲ್ಲ ಕೆತ್ತಿಂದು ಅವ್ರ ಹತ್ರ ಯಾವುದಾದ್ರೂ ಒಂದಾದ್ರೂ ಎವಿಡೆನ್ಸ್ ಇರಬೇಕು. ಅವ್ರ ಮೇಲೆ ಸುಳ್ಳು ದಾಖಲೆಗಳು ಮಾಡಿದ್ದಾರೆ. ಇದು ಈ ಸರ್ಕಾರ ಬಿ ರಿಪೋರ್ಟ್ ಮಾಡಬೇಕು ಮತ್ತು ಮತ್ತು ಈ ಅರಣ್ಯ 4 ಮಂದಿ ಸೇವೆಯಿಂದ ವಜಾ ಮಾಡಬೇಕಾಗಿತ್ತು, ಬರೀ ಒಬ್ಬರಿಗೆ ಸೇವೆಯಿಂದ ವಜಾ ಮಾಡ್ಯಾರ. ಇನ್ನೊಂದು ಮಾತು, ಇನ್ನ ಮೂವರಿಗೆ ಕೂಡ ನೌಕರಿನಿಂದ ವಜಾ ಮಾಡಬೇಕು. ಎಲ್ಲಿವರೆಗೂ ವಜಾ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಸೀಮಿತವಾಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಈ ಭೀಮರ್ಮಿಗೆ ನಾವು ಬರೀ ಭೀಮರ್ಮಿ ಒಬ್ಬರೇ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆ 10-12 ಸಂಘಟನೆಗಳು ಸೇರಿ ಬೆಂಬಲ ಕೊಟ್ಟು ನಾವು ಹೋರಾಟ ಇಟ್ಕೊಂಡಿದ್ದೆವು. ಇದು ಇನ್ನೂ ದೊಡ್ಡ ಪರಿಮಾಣದಾಗ ನಾವು ಎಲ್ಲಿವರೆಗೂ ನಮ್ಮ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮುಂದೆ ಓಡ್ತೀವಿ ಅಂತೇಳಿ ನಾನು ಮಾತು ಮುಗ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಮೊನ್ನೆ ಕಿಳಿಯ ರಸ್ತೆಯ ಒಂದು ಚಿದ್ರಿ ಹತ್ರ ಒಬ್ಬ ಪತ್ರಕರ್ತ ರವಿ ಭೂಸಂಡೆ ಅಂತಕ್ಕಂಥ ಒಬ್ಬ ದಲಿತ ಪತ್ರಕರ್ತ 16ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ಗೆ ಬರ್ತಾ ಇದ್ದ ನಿಮಿತ್ತವಾಗಿ ಅವರು ಅವತ್ತಿನ ದಿವಸ ಒಂದು ವಿಡಿಯೋ ಮತ್ತು ಫೋಟೋಗಳನ್ನು ಏನಪ್ಪ ಅಂತಂದ್ರೆ ತೆಗಿಲಿಕ್ಕೆ ಹೋಗಿರ್ತಾರೆ. ಹಾಗಾಗಿ ಏರ್ಪೋರ್ಟ್ ಹತ್ರ ಈ ಅರಣ್ಯ ಇಲಾಖೆಯವರು ಅಲ್ಲೇನಪ್ಪ ಅಂದ್ರೆ ಗಿಡಗಳನ್ನು ನೆಟ್ಟಿಸ್ತಾ ಇದ್ರು. ಆ ಗಿಡಗಳು ಹಚ್ಚುತ್ತಿರುವ ಸಮಯದಲ್ಲಿ ಏನಪ್ಪ ಅಂತಂದ್ರೆ ಈ ಪತ್ರಕರ್ತ ಆ ಗಿಡಗಳು ಹಚ್ಚತಕ್ಕಂಥದ್ದು ಏನಪ್ಪ ಅಂದ್ರೆ ಫೋಟೋ ಮತ್ತು ವಿಡಿಯೋ ಏನಪ್ಪ ಅಂದ್ರೆ ಅವ್ರು ಮಾಡ್ತಾ ಇದ್ರು. ಅವ್ರಿಗೊಂದು ಈ ಪತ್ರಕರ್ತರಿಗೆ ಒಂದು ಏನು ಕಾಡ್ತಾ ಇತ್ತು ಅಂತಂದ್ರೆ, ಈ ಅರಣ್ಯ ಇಲಾಖೆಯರು ಇಂಥ ರಾತ್ರಿ 9-9:30 ಸಮಯದಲ್ಲಿ ಯಾಕೆ ಈ ಗಿಡಗಳು ಹಚ್ತಾ ಇದ್ದಾರೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದು ಕಡೆ ಇತ್ತು. ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರ ಅಂತಕ್ಕಂಥದ್ದನ್ನು ಕೂಡ ಒಂದು ಕಡೆ ಇತ್ತು.
ಆದರೆ ಅರಣ್ಯ ಇಲಾಖೆಯವರು ಆ ಗಿಡಗಳು ಹಚ್ಚತಕ್ಕಂಥ ಸಮಯನೇ ಅಲ್ಲ. ಇಂಥ ಒಂದು ಏಪ್ರಿಲ್ ತಿಂಗಳಲ್ಲಿ ಆ ಗಿಡಗಳು ಹಚ್ಚಿದ್ರೆ ಆ ಗಿಡಗಳು ಯಾವ ರೀತಿ ಬೆಳೀತದೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಎಲ್ಲರಿಗೂ ಗುರುತಿದೆ. ಆದರೆ ಅರಣ್ಯ ಇಲಾಖೆಯವರು ಸುಮಾರು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಹೋದ ವರ್ಷ ಒಂದು 15 ಲಕ್ಷ ಗಿಡಗಳೇನಪ್ಪ ಅಂದ್ರೆ ಹಚ್ತಕ್ಕಂಥದ್ದು ಯೋಜನೆ ಇತ್ತು. ನಂತರ ಮತ್ತೆ ಈ ವರ್ಷದಲ್ಲಿ 20 ಲಕ್ಷ ಗಿಡಗಳು ನಟ್ಟಿಸ್ತಕ್ಕಂಥದ್ದು ಯೋಜನೆ ಇತ್ತು. ಹೀಗಾಗಿ ಇಡೀ ಬೀದರ್ ಜಿಲ್ಲೆಯಲ್ಲಿ 30-35 ಲಕ್ಷಗಳೇನಪ್ಪ ಅಂದ್ರೆ ಗಿಡಗಳು ಹಚ್ತಕ್ಕಂಥದ್ದು ಒಂದು ಯೋಜನೆಗೆ ಅವ್ರು ಯಾವ ಗಿಡ ಸುಡು ಬಿಸಿಲಿನಲ್ಲಿ 3 ಕಿಲೋಮೀಟರ್ ದೂರದಿಂದ ನೀರನ್ನು ಜನ ತರ್ತಾ ಇದ್ದಾರೆ. ನೋಡಿದರೆ ಕರುಳು ಕಿತ್ತು ಬರುತ್ತೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂದು ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಯಾರೂ ಜನಪ್ರತಿನಿಧಿಗಳಿಲ್ಲ, ನಮಗೆ ಯಾರೂ ಅಧಿಕಾರಿಗಳು ದಿಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 4 ಬಾರಿ ಶಾಸಕರಾದರೂ ಕೂಡ ಪ್ರಭು ಚವ್ಹಾಣ್ ಅವರು ಇಂದಿಗೂ ಔರಾದ್ ತಾಲೂಕನ್ನು ಒಂದು ಬರಮುಕ್ತ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥ ಮಾತನ್ನು ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ. ಮಾಜಿ ಸಚಿವ ಪ್ರಭು ಚವ್ಹಾಣ್ ಮತಕ್ಷೇತ್ರದಲ್ಲಿ ನೀರಿಗಾಗಿ ಬರ ಉಂಟಾಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ನೀರು ಪೂರೈಸಲಿಕ್ಕೆ ಒಂದು ಹೇಳಿದರೂ ಕೂಡ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಎಂದು ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನೀರು ಕೊಡಿ ಸ್ವಾಮಿ ಎಂದು ಜನರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಾಗಮಾರ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಂಜಿಕೆ ಗ್ರಾಮದಲ್ಲಿ ನೀರಿಗಾಗಿ ಬರಗಾಲ ಉಂಟಾಗಿದೆ. ಪಾಪ ಬಡ ಜನರು ಸೈಕಲ್ ಮೇಲೆ, ಬೈಕ್ ಮೇಲೆ, ತಲೆ ಮೇಲೆ, ಭುಜದ ಮೇಲೆ ಒಂದು ಸುಡುವ ಬಿಸಿಲಿನಲ್ಲಿ ನೀರನ್ನು ತೆಗೆದು ಹೊತ್ತುಕೊಂಡು ಬರ್ತಾ ಇದ್ದಾರೆ. ದೂರದ ತಾಂಡದಿಂದ ನೀರನ್ನು ತರ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಖಂಡನೀಯ ಎಂದು ಗ್ರಾಮದ ಜನರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಹಾಗಾದರೆ ಅಧಿಕಾರಿಗಳು ಈ ಗ್ರಾಮದ ಸಮಸ್ಯೆಯನ್ನು ಆಲಿಸುವರೆ, ಅಲ್ಲಿರುವಂಥ ನೀರಿನ ಸಮಸ್ಯೆಯನ್ನು ಕೇಳುವರೆ ಎಂದು ಜನರ ಒಂದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಇಲ್ಲಿ ತೆಲಂಗಾಣ ಬಾರ್ಡರ್ ಹತ್ರ ಒಂದು ಬೋರ್ವೆಲ್ ಇದೆ ಸರ್. ಅಲ್ಲಿಂದ ತರಕತ್ತಿತ್ತು ಸರ್. ಯಾಕೆ ಊರ ನೀರಿಲ್ಲ ಸರ್? ಊರಲ್ಲಿ ನೀರು ಬರ್ತಾ ಇಲ್ಲ ಸರ್. ನೀರಿನ ಸಮಸ್ಯೆ ತುಂಬ ಇದೆ. ಅದಕ್ಕೋಸ್ಕರ 2 ಕಿಲೋಮೀಟರ್ ದೂರ ಇದೆ ಸರ್. ಅಲ್ಲಿಂದ ಹೋಗಿ ಬೋರ್ವೆಲ್ಲಿಂದ ನೀರು ತರ್ತಾ ಇದೆ ಸರ್. ಅದು ತೆಲಂಗಾಣ ಬಾರ್ಡರ್ನಲ್ಲಿ ಇದೆ ಸರ್. ಅದು ಆಚೆ ಹೊಲದವ್ರ ತಾಂಡ ಅಂತ ಹೇಳಿದೆ, ಅಲ್ಲಿ ತಾಂಡ ಬರುತ್ತೆ. ತಾಂಡದವರ ಹೊಲದಲ್ಲಿ ಒಂದು ಬೋರ್ವೆಲ್ ಹಾಕಿದ್ದಾರೆ, ಅಲ್ಲಿಂದ ತರಬೇಕು ಸರ್. ಅವ್ರು ಒಂದು ಕರೆಂಟ್ ಹೋಯ್ತಂದ್ರೆ ಏನಿಲ್ಲ ಸರ್, ವಾಪಸ್ ಬರೋದು ಸರ್. ನೀರು ಸಿಗಲ್ಲ ಸರ್. ರಾಜ್ಕುಮಾರ್ ಎಲ್ಲಿಂದ ತರ್ತೀವಿ ಬೇಟ ನೀರು? ತೆಲಂಗಾಣ ಬಾರ್ಡರ್ ಬರ್ತದೆ ಸರ್. ತೆಲಂಗಾಣ ಬಾರ್ಡರ್ ಆಯ್ತು. ತೆಲಂಗಾಣ ಎಲ್ಲಿಂದು? ಈ ತಂಡ ಹೌದೇನು ಬೋರಿಂದ ಅದ ಏನು ಬಾಯಿ ಅದ? ಇದು ಬೋರಿಂದ. ಏನು ನಿಮ್ದು ಅದ ಏನು ಅವ್ರದ್ದು? ರೋಜ್ ಮುಂಜಾನೆ ಇದೇ ಕೆಲಸ? ನೀರಿದ್ದು ಇಲ್ಲಿ ಕರೆಂಟ್ ನೀರಿಲ್ಲ? ಡೈಲಿ ಅದೇ ಅಲ್ಲಿಂದ ತರಬೇಕು. ಅವ್ರು ಒಂದು ಕೊಟ್ಟಿಲ್ಲ ಅಂದರೆ? ನಿಮ್ಮ ಹೆಸರು? ಯಾವರು? ರೋಜ್ ನೀರು ಬರ್ತಾವ? ಎಷ್ಟು ದಿವಸ ಬರ್ತಾವ? ಈಗ ಬಿಟ್ಟು ಅಂತಂದ್ರೆ 3 ತಿಂಗಳಿಗೆ ಒಂದು ಬಾರ ಹಂಗೆ ಬಿಡ್ತಾರ. ಆಗಿನಾಗೆ ಒಂದು 4 ಕೊಡ ಸಿಗಲ್ಲ, ಹಾಗೆ ಬಂದ್ ಮಾಡ್ಯಾವ. ನನ್ನ ಹೆಸರು ಸವಿತಾದ್ರಿ ಸರ್. ನೀರಿನಾಗ ಹೊತ್ತೋಯ್ತದೆ ಸರ್. ನಮ್ದು ನೀರಿನಾಗ ಹೊತ್ತು ನಡೆದ 2 ಕಿಲೋಮೀಟರ್ ದೂರ ತರಬೇಕು ನಾವು. ನೀರಿನ ಹೊತ್ತು ನಡೆದವ್ ನಾವು. ನೀರು ತನ್ಕೋಬೇಕು, ಕೆಲಸ ಮಾಡಿ ಹೊಟ್ಟೆ ತುಂಬ್ಕೋಬೇಕು ನಾವು. ನೀರು ಗಿಡ ಅಂತಂದ್ರೆ 1-2 ಕೊಡ ಬರೋ ನೀರು ಬಂದಾಗೈತೆ. ಇದು ಕರಂಜಿಕೆ. ಅದು ಹೆಣ್ಮಕ್ಳು ನೀರು ಹೊಂಟೇನು ಇಲ್ಲ. ಮೀಟರ್ ಅದ, ನಾವು ಹೊಡೆದಿಲ್ಲ. ನೀರು ಬರಲ್ಲ? ಎಲ್ಲಿಂದ ತರ್ತೀರಿ? ಯಾವ ಇಲ್ಲಿಂದ? ಹಳದಿಂದ ತರ್ತೀರಿ? ಹಳದಾಗೇನು ಬಾಯಿ ಅದ ಏನದ? ಮೋಟ್ರ್ ಕೂಡ್ಸ್ಯಾರ? ಮೋಟ್ರ್ ಬರ್ಲಿ ನೀರು. ಎಲ್ಲಿ ಮೋಟ್ರ್ ಕೊಡ್ಲಿಕ್ಕೆ ಮನೆ ಕೊಡ್ಸ್ಕೋಬಾರ ಮೋಟ್ರು. ಸರಿ ನೀರು ಬರೋದ್ ಕಡೆಯಿಂದ ಹೊಡೆದಕ್ಕೆ ಅದ್ರಲಿಂದ ಹೊಂಟ ನೀರ್ ಅಂತ ಹೊಡೆದಿದ್ದೇವೆ. ನೀರು ಬರ್ತವೆ ಅಂತ ಹೊಡೆದ್ರು ಸುದ್ದಿ ನೀರು ಬರೋ. ನಿನ್ನ ಹೆಸರು? ನನ್ನ ಹೆಸರು ರಾಜು ರೀ.
ಬಾವಿಯಲ್ಲಿ ಈಜಲು ಹೋಗಿ ಇಬ್ಬರು ಬಾಲ್ಯ ಸ್ನೇಹಿತರು ನೀರು ಪಾಲಾದ ಘಟನೆ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಮುಚ್ಚಳಂಬ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮುಚ್ಚಳಂಬ ಗ್ರಾಮದ ಅವಿನಾಶ್ ಶರಣಪ್ಪ ಮಚ್ಕುರೆ ಈತನಿಗೆ 16 ವಯಸ್ಸಾಗಿತ್ತು. ಆಮೇಲೆ ಕೊಟಗೇರ ಗ್ರಾಮದ ಭಾಗೇಶ್ ಈತನಿಗೂ ಕೂಡ 16 ವಯಸ್ಸು, ಅಂದರೆ ಬಹುತೇಕ ಒಂದು 10ನೇ ಕ್ಲಾಸ್ನಲ್ಲಿದ್ದರು. ಇವರಿಬ್ಬರು ಕೂಡ ಈಜಲು ಹೋಗಿ ಮೃತರಾಗಿದ್ದಾರೆ. ಹಾಗಾದರೆ ಇವರು ಬಾವಿಗೆ ಯಾಕೆ ಹೋದರು, ಈಜಲಿಕ್ಕೆ ಹೋದಾಗ ಹೇಗೆ ಮೃತಪಟ್ಟರು ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬಂದಾಗ SSLC ಪರೀಕ್ಷೆಯನ್ನು ಬರೆದು ಸಂಬಂಧಿಕರ ಊರಿಗೆ ಬಂದಿದ್ದ ಬಾಲಕ ಭಾಗೇಶ್ ನಿಧನ ಹೊಂದಿದ್ದಾನೆ. ಇತ್ತೀಚೆಗಷ್ಟೇ SSLC ಪರೀಕ್ಷೆಯನ್ನು ಬರೆದಿದ್ದ ಇಬ್ಬರು ಬಾಲಕರು ಹೀಗಾಗುತ್ತೆ ಎಂದು ಅವರು ಅಂದ್ಕೊಂಡಿರಲಿಲ್ಲ. ಬಹುಶಃ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ CPI ಕೃಷ್ಣಕುಮಾರ್ ಪಾಟೀಲ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಆ ಒಂದು ಬಾವಿಗೆ ಭೇಟಿ ನೀಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾಗಿ ಬಾವಿಯಿಂದ ಇಬ್ಬರೂ ಬಾಲಕರ ಶವವನ್ನು ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ. ಬಾಲಕರ ಶವ ಹೊರ ತೆಗೆಯುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಣ್ಣೀರ ಧಾರೆ ಹರಿತಾ ಇತ್ತು. ಮುದ್ದು ಮಕ್ಕಳನ್ನು, ತಮ್ಮ ಕರುಳ ಬಳ್ಳಿಯನ್ನು ಕಳೆದುಕೊಂಡಿರ್ತಕ್ಕಂತಹ ತಾಯಿಯ ಒಂದು ಆಕ್ರಂದ ನೋಡಿದರೆ ನಿಜಕ್ಕೂ ಕೂಡ ಕರುಳು ಕಿತ್ತು ಬರುವಂತಿತ್ತು. ಹೀಗಾಗಿ ಪೋಸ್ಟ್ ಮಾರ್ಟಮ್ಗಾಗಿ ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಗೆ ಒಂದು ಬಾಲಕರ ಶವ ರವಾನೆ ಮಾಡಲಾಗಿದೆ ಎಂದು ಮೂಲಗಳು ಕೂಡ ತಿಳಿಸಿವೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಣಕ್ ಬಿದ್ದ ನೋಡು. ಯಾರು ಯಾಣ ಹಾಕ ಬಿಡ್ರಿ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಜಾರಿಗೊಳಿಸಿರುವುದನ್ನು ವಿರೋಧಿಸಿ ಏಪ್ರಿಲ್ 24ರಂದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿ ಜಂಟಿ ಕ್ರಿಯಾ ಸಮಿತಿಯು ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಎಂದು ಸಮಿತಿಯ ಸಂಚಾಲಕ ಹಾಗೂ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸದಸ್ಯ ಅಬ್ದುಲ್ ಖದೀರ್ ಅವರು ತಿಳಿಸಿದರು. ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಜಾರಿಯನ್ನು ಖಂಡಿಸಿ ಪ್ರತಿಭಟನೆಗೆ ಎಲ್ಲ ಮುಸ್ಲಿಂ ಸಂಘಟನೆಗಳು ಹಾಗೂ ನಾಗರಿಕರನ್ನ ಒಳಗೊಂಡ ಜಂಟಿ ಕ್ರಿಯಾ ಸಮಿತಿ ರಚಿಸಿದ್ದು, ಸಮಿತಿಯ ಒಂದು ನಿರ್ಣಯದಂತೆ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಅವರು ಬೆಳಗ್ಗೆ 10 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ಮೊಹಮ್ಮದ್ ಗವಾನ್ ಚೌಕ್ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ಅಲ್ಲಿ ಸಾರ್ವಜನಿಕ ಸಭೆ ನಡೆಸಲಾಗುವುದು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಷ್ಟ್ರಪತಿ ಅವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳೇ ಸಲ್ಲಿಸಲಾಗುವುದು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. मेन रोड से अंबेडकर सर्कल जाएगी, वहाँ पर मुल्क भर से आए हुए माहिरीन का, उलमाए कराम का खिताब भी होगा और फिर हम डिप्टी कमिश्नर बीदर को हमारा अपना मेमोरेंडम पेश करेंगे। मैं पूरे ज़िले के लोगों से, तमाम बरादरान वतन से, मुसलमान शहर ज़िले बीदर से गुजारिश करूँगा कि इस पुरअमन रैली में शिरकत करें और अपना एहतजाज दर्ज करें, जहाँ पर हम तिरंगे को साथ में लेके चलेंगे और प्ले कार्ड रहेंगे और पूरे अमन व ज़ब्त के साथ ये रैली रहेगी और इंशाअल्लाह एक मिसाली रैली रहेगी। और पर्सनल बोर्ड ख़ास तौर पर बीदर से बड़ी उम्मीदें रखा है, ये एक मिसाली रैली रहेगी इंशाअल्लाह। हम एक बड़ी तादाद में उम्मीद कर रहे हैं और ये उम्मीद कर रहे हैं जैसा कि नौजवानों में जज्बा है, आवाम चाह रही है, उस दिन कोई लेन देन नहीं करना चाह रहे हैं, कारोबार नहीं रहेंगे, दोपहर तक कारोबार बंद रखना चाहते हैं लोग, अपनी ख्वाहिश से रखना चाहते हैं और ख़रीदो फरोख्त दोनों भी नहीं रहेंगे और ज़्यादा से ज़्यादा लोग हम उम्मीद कर रहे हैं कि इसमें शरीक होंगे। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.